ಕುತ್ಕೊಂಡು ತಪಾಸ್ ಮಾಡಿ ಯಾರ್ಯಾರಿಗೆ ಕಷ್ಟ ಇಟ್ಕೊಂಡವ್ರಿಗೆ ಸುಖ ಕೊಡಕ್ ಬಂದೀನಿ. ನಾನೇನು ಶರಣಮಂತ ತಿಳ್ಕೊಂಡ್ರ ನಾ ಶರಣಮಲ್ಲ, ನಾಳೆ ಗಂಗಾವದ ನೀರಿಗೆ ಹುಚ್ಚು 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 ಹೇಳ್ಕೊಂಡು ಬಂದಿನಿ. ಬರ್ಲಿ ಬರ್ಲಿ ನಮ್ಮ ಮಕ್ಕಳು ಇವ್ರಿಗೆ ಮಾಡೋಣ ಮಜಾ ನೀವತ್ತ. ಓಂ ನಮಃ ಶಿವಾಯ ನಮಃ. ನಮಸ್ಕಾರ ರೀ ಅಪ್ಪ. ನಮಸ್ಕಾರ, ಹೇಳು ಪಕ್ಕ. ನೋಡ್ರಿ ನೀವು ಯಾರನ್ನು ಗೊತ್ತಾವತ್ತು ನಮಗೊಂದು ಕಷ್ಟ ಬಂದೈತಿ, ಅದಕ್ಕೆ ಏನಾರ ಬಿಡಿಸಿ ಹೇಳ್ತೇನೆ ಕೇಳಾಕ ಬಂದೇನ. ನಮ್ಮ ಮಠದ ಹೆಸರು ಹೇಳ. ನಿಮ್ಮ ಮಠದ ಹೆಸರು ಏನು ಅನ್ನೋದು ಹೇರ್ಲಾಡ್ಬೇಕೆ. ನಮ್ಮ ಮಠದ ಹೆಸರು ನಿಮ್ಮಟ್ಟಿ. ನನಗೂ ಏನು ಗೊತ್ತಾಗಲಿಲ್ಲ. ಮಣಕಾಲ ಮುರ್ರಿ ಮಠ ನೋಡ್ರಿ ನಮ್ಮದು. ನಾವಿರೋದು ಅಲ್ಲೇ ಮಠ. ನಮ್ಮ ಊರಿಗೆ ಮಳಿ ಸಾಕ, ಮಳಿನ ಆಗಿಲ್ಲ. ಒಂದ್ ಸ್ವಲ್ಪ ನಮ್ಮ ಊರಿಗೆ ಮಳಿ ಬರ್ಲಾಗಟ್ಟ ಮಾಡಿ ಕೊಡ್ಲ ನಿಮ್ ಪವಾಡದಿಂದ. ಅಯ್ಯೋ ಭಕ್ತಾದಿಗಳೇ, ನೀವೇನ್ ಚಿಂತೆ ಮಾಡಕ್ ಹೋಗ್ರಿ. ನಮ್ಮ ಪಾದ ನಿಮ್ಮ ಊರಿಗೆ ಬಿದ್ದಾವ ಅಂತಂದ ಮೇಲೆ ಕಾಕ ಸ್ವಲ್ಪ ಸ್ವಲ್ಪ ತಡ್ಕೊ ಹಾಕೊಂಬಂದ್ರಲ್ಲಿ ತಡ್ಕೊ. ನಮ್ಮ ಪಾದ ನಿಮ್ಮ ಊರಿಗೆ ಬಿದ್ದಾವ ಅಂತಂದ್ರ ನಿಮಗಿನ್ನ ನೀವ್ ಹೇಳ್ದಂಗ ಅದಕ್ಕೆ ನೋಡ್ರಿ. ನೀವೇನ್ ಚಿಂತೆ ಮಾಡಕ್ ಹೋಗ್ರಿ. ನಮ್ಮ ಊರಿ ಮಳೆಗಾಲ ನಿಮ್ಮ ಆಚರಣದ ಬಾಳ ನಮಗೂ ಒಳ್ಳೇದಾಕೈತಿ ನೋಡ. ಆಗ ಸ್ವಾಮಿಗಳ ಅಂದಂಗ ಈಗ ಯಾಕೋ ನಮ್ಮ ಹುಡುಗರ ಒಂದ್ ಗಿಚ್ ಗಿಲಿ ಗಿಲಿ ಏನಾತಾವು ಎಡಿ ತಗೊಂಡು
ಸೂದನ ಅಗರ್ಭ ಶ್ರೀಮಂತ ಸತ್ಯಜೀತನ ಏಕೈಕ ಪುತ್ರಿ ಹೇಮಾಳ ಗಂಡ ಅದಲ್ಲ ಈ ಮನೆಯ ಬಾವಿ ಎಳೆಯ ಇನ್ನು ಮುಂದೆ ಈ ಮನೆ ಯಜಮಾನನಾಗಿ ಹೇಮಾಳ ಗಂಡನಾಗಿ ನನ್ನನ್ನು ನಾನು ನೋಡಿಕೊಳ್ಳುತ್ತಿದ್ದೇನೆ ಎಂದು ತಿಳ್ಕೊಂಡಿದ್ದರೆ ಸತ್ಯಜಿತನ ಹೇಮಾಳನ್ನು ಮದುವೆ ಮಾಡಿಕೊಂಡು ಸತ್ಯಜಿತನ ಸರ್ವಾಸ್ತಿಯನ್ನು ನನ್ನಂತೆ ಮಾಡಿಕೊಂಡು ಆ ಸತ್ಯಜಿತನಿಗೆ ಒಂದು ಗತಿ ಕಾಣಿಸಲಿಲ್ಲವೆಂದರೆ ನನ್ನ ಹೆಸರು ಮಧುಡೇ ಅಲ್ಲ. ಹೇಗಿದೆ ನಿನ್ನ ತಂದೆಯ ಪ್ಲಾನು? ಹೌದು ಡ್ಯಾಡಿ, ಇದೇ ಪ್ಲಾನ್ ಇಂದ ದರ್ಬಾರ್ ಮೇಲಿಸುವ ಕಿತ್ತು ಹಾಕಿ ಆ ದರ್ಬಾರ್ನಲ್ಲಿ ನಾವು ಮೆರೆಯಬೇಕು. ಶಬಾಷ್ ಮಗ, ಶಬಾಷ್. ಅವನು ಚುನಾವಣೆಗೆ ನಿಂತು ಮಂತ್ರಿಯಾಗಬಾರದು, ಅವನು ಮಂತ್ರಿಯಾಗಿ ಬಿತ್ತಿರಬೇಕು. ನಿಮ್ಮ ಮಾತಿನ ಅರ್ಥ? ನಿನ್ನ ಮನೆಯ ಆದ ಮೇಲೆ ಆ ಸದಸ್ಯದ ಸರ್ವ ಆಸ್ತಿಯನ್ನು ನಮ್ಮ ಹೆಸರಿಗೆ ಮಾಡಿಕೊಂಡು ನಾವು ನಿಂತಿರುವ ಚುನಾವಣೆಗೆ ನಾನು ನಿಂತುಕೊಂಡು ಜಯಶಾಲಿ ಆಗಬೇಕು. ನಾನು ಮಂತ್ರಿಯಾಗಬೇಕು, ಅವನು ನನ್ನ ಕಾಂತ್ರಿಯಾಗಿ ಬಿದ್ದಿರಬೇಕು. ಆಸ್ತಿಯನ್ನು ನಮ್ಮಂತೆ ಮಾಡಿಕೊಂಡು ಹೇಮಾ ಮತ್ತು ಅವರಪ್ಪ ಭಿಕ್ಷೆ ಪಾತ್ರ ಹಿಡಿದು ಬೀದಿ ತಿರುಗಬೇಕು. ಅದಕ್ಕಂತೆ ನಿನ್ನ ರಾತ್ರಿ ನ್ಯಾಯವನ್ನು ಮುಗಿಸಿಕೊಂಡಿದ್ದೇನೆ. ಅವನ ಆ ಕೊಲೆಯನ್ನು ಸತ್ಯಜಿತನ ಮೇಲೆ ಹಾಕಿ ಅವನನ್ನು ಜೈಲಿಗೆ ಕಳಿಸಿ ಈ ಕೋಣೆಯಲ್ಲಿ ನಾವು ಅರಸರಾಗಿ ಮೆರೆಯಬೇಕು. ಅವನು ಸರಾಯಿ ಫ್ಯಾಕ್ಟರಿ ಕಟ್ಟಿದ ಮೇಲೆ ಅದರ ಮಾಲೀಕರು ನಾವಾಗಿ ಬರುವ ಕೋಟ್ಯಾಂತರ ರೂಪಾಯಿ ಲಾಭವನ್ನು ನಾವು ಪಡೆದುಕೊಳ್ಳಬೇಕು. ಇದಕ್ಕೆ ಯಾವನಾದರೂ ಅಡ್ಡಿ ಬಂದರೆ ಅವರನ್ನು ಅಡ್ಡದಾಗಿ ಕತ್ತರಿಸಿ ಬಿಡು. ಮಧು, ಎಲ್ಲ ಮದುವೆ ಕಾರ್ಯ ಸಿದ್ಧತೆ ನಡೆದಿದ್ದಾನೆ? ಹಾ ಶ್ರೀಮಂತರೇ, ಎಲ್ಲ ಕೆಲಸವು ನಡೆದಿದೆ. ನಾನೇ ಮುಂದೆ ನಿಂತುಕೊಂಡು ಮಾಡುತ್ತಿದ್ದೇನೆ. ಮಧು, ರೆಡಿ ಆಗಿದ್ದಾನೆ? ಹೇಮ ಎಲ್ಲಿದ್ದಾಳೆ? ಅಂಕಲ್ ಒಳಗೆ ಇದ್ದಾಳೆ, ತುಂಬಾ ಹಠ ಮಾಡುತ್ತಿದ್ದಾಳೆ. ಅವಳು ನನ್ನ ಮಗಳು, ಅವಳಿಗೆ ಎಷ್ಟು ಆಟ ಆಡಬೇಕಾದರೆ ನಾನು ಅವಳನ್ನು ಹಳೆಯ ತಂದೆ, ನನಗೆಷ್ಟು ಆಟ ಇರಬಾರದು. ಹಾಗಂದ್ರ ಎಲ್ಲ ಸೆಕ್ಯೂರಿಟಿ ಸರಿಯಾಗಿದೆ ತಾನೆ? ಆ ಶ್ರೀಮಂತರೇ, ಒಂದು ಇರಿಬಿ ಕೂಡ ಒಳಗೆ ಹೋಗದ ಹಾಗೆ ಸಿಟಿಯಲ್ಲಿ ಇದ್ದ ಗುಡ್ಡಗಳನ್ನು ತರಿಸಿ ಸೆಕ್ಯೂರಿಟಿ ಇಟ್ಟಿದ್ದೇನೆ. ಆ ಶಿವಣ್ಣನ ಜೊತೆ ನೆಂಟಸ್ತಿಯನ್ನು ಬೆಳೆಸಿ ಆ ಗರ್ಭ ಶ್ರೀಮಂತನಾಗಿ ಮೆರೆಯಬೇಕೆಂಬ ಆಸೆ ಇಟ್ಟುಕೊಟ್ಟಿದ್ದೇನೇನೋ ಪಾಪ, ಎಂದಿಗೂ ಸಾಧ್ಯವಿಲ್ಲ. ಶ್ರೀಮಂತರೇ, ಆ ಶಿವನನು ಅವರ ತಮ್ಮನಿಗೆ ನಿಮ್ಮ ಮಗಳನ್ನು ತೆಗೆದುಕೊಂಡು ನಿಮ್ಮ ಸರ್ವ ಆಸ್ತಿಯನ್ನು ಹೊಡೆಯಲು ಸಂಚು ಹಾಕಿದ್ದಾರೆ. ಹಾಗೆಂದ್ರ ಆ ಕೆಲಸ ಎಂದಿಗೂ ಸಾಧ್ಯವಿಲ್ಲ. ಅದು ನನ್ನ ಜೀವವಿರುವವರೆಗೂ ನಾನು ಸುಮ್ಮನೆ ಬಿಡುವುದಿಲ್ಲ. ಅವನು ಸಂತೋಷದಿಂದ ಇರಬಾರದು, ಅವನು ಕಷ್ಟಪಡುತ್ತಲೇ ಇರಬೇಕು, ನಾವು ಅವನಿಗೆ ಚಿತ್ರ ಹಿಂಸೆ ಕೊಡುತ್ತಲೇ ಇರಬೇಕು. ಅಂದಾಗ ಈ ಸತ್ಯಜಿತನ ಆತ್ಮಕ್ಕೆ ಶಾಂತಿ ಸಿಗುವುದು. ನಿಮ್ಮ ಆಸೆ ನೆರವೇರುವುದು ಕಾಲ ಕೂಡಿ ಬಂದಿದೆ ಬೆಳೆ ಶ್ರೀಮಂತರೇ, ಅದಕ್ಕೆ ಚಿಂತೆ ಮಾಡುತ್ತೀರಿ. ನೋಡು ನಾಗೇಂದ್ರ, ಇನ್ನು ಮುಂದೆ ನೀನು ನನಗೆ ಶ್ರೀಮಂತನೆಂದು ಕರೆಯಬೇಡ. ಯಾಕೆಂದರೆ ನಾವಿಬ್ಬರು ಬೀಗರಾದವರು. ಪ್ರೀತಿಯಿಂದ ಸತ್ಯಜಿತ್ ಎಂದು ಕರೆದರೆ ಅಷ್ಟೇ ಸಾಕು. ವೇಷಕ್ಕೆ ಹೇಮಾಳನ್ನು ಕರೆದುಕೊಂಡು ಬಾ. ಬಾಳ ಹಠ ಮಾಡಾತ್ತೀರಿ ಮಧು, ಹೋಗು, ಹೇಳಿಕೊಂಡು ಬಾ ಅವಳನ್ನು. ಆಯ್ತು.